ಮೈ ಗಾಡ್ ಏನು ಗುರು ಪ್ರಿವ್ಯೂಲ್ ಹೇಳಿದ್ದು ನೀನು ಇಂಡಿಯಾ ಗೆದ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ದೆ. ಇಂಡಿಯಾ ಗೆಲ್ಲುತ್ತೆ ಅಂತ ಡಾಮಿನೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಹೇಳಿದ್ದೆ ಟಾಸ್ ಮ್ಯಾಟ್ರ್ ಆಗಲ್ಲ ಗುರು ಈ ವೆನ್ಯೂಲಿ. ಫಸ್ಟ್ ಬ್ಯಾಟಿಂಗ್ ಆಡೋರು ಗೆದ್ದಿದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು ಕೂಡ ಗೆದ್ದಿದ್ದಾರೆ. ಒಂಥರ ಟಾಸ್ ಗೆದ್ದವರು ಬೌಲಿಂಗ್ ಮಾಡ್ತೀವಿ ಅಂತ ಬಂದವರು ಗೆದ್ದೇ ಬಿಡ್ತಾರೆ ಅಂತ ಏನಿಲ್ಲ. ಇವತ್ತು ನೋಡಿ ಟಾಸ್ ಗೆದ್ವಿ ನಾವು. ಲಾಸ್ಟ್ ಮ್ಯಾಚ್ ಟಾಸ್ ಗೆದ್ದಿರಲಿಲ್ಲ, ಮ್ಯಾಚ್ನ ಗೆದ್ವಿ. ಈ ಮ್ಯಾಚ್ ಟಾಸ್ ಗೆದ್ವಿ, ಮ್ಯಾಚ್ನ ಸೋತೋಗ್ಬಿಟ್ವಿ. ಒಂಥರ ಟಾಸ್ ಗೆದ್ದಾಗ ಏನೋ ಒಂಥರ ಸೂರ್ಯಕುಮಾರ್ದವ್ರಿಗೆ ಫುಲ್ಲು ಖುಷಿ ಆಗೋಗ್ಬಿಡ್ತೆ, ಇಲ್ಲ ಈ ಮ್ಯಾಚು ನಮ್ದೇನೆ ಅಂತ. ಬಟ್ ಇಲ್ಲ, ಅಲ್ಲಿ ಕತೆನೇ ಬೇರೆ ಇತ್ತು, ಕಹಾನಿನೇ ಬೇರೆ ಇತ್ತು. ಟಾಸ್ ಸೋತವರು ಮ್ಯಾಚ್ನ ಗೆಲ್ತಾ ಇರೋದು. ಎರಡು ಮ್ಯಾಚಲ್ಲೂ ಕೂಡ ಹಂಗೆ ಆಗಿದೆ. ಗೊತ್ತಿಲ್ಲ ಮೂರನೇ ಮ್ಯಾಚ್ ಅದು ಏನಾಗುತ್ತೆ ಅಂತ ಸೀನು. ಏನೋ ಮಾಡಿದ್ದು ಇವತ್ತು ನಮ್ಮ ಟೀಮ್ ಇಂಡಿಯಾ. ಸೀರಿಯಸ್ಲಿ ಒಂಥರ ಡಿಸಪಾಯಿಂಟಿಂಗ್ ಇವತ್ತು. ಹೌದು, ಹೊಡೆದ್ರು ಬಿಡಿ, ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಅವರನ್ನು ಹೊಡೆದ್ರು, 200 ಸಮಥಿಂಗ್ ಏನೋ ಹೊಡೆದ್ರು. ಬಟ್ ಇಂಡಿಯಾ ಬ್ಯಾಟಿಂಗ್ ಆಡಿದ್ದು ಯಾವ ಥರ ಗುರು? ನೀನು ಫಸ್ಟ್ ಏನು ಹೇಳ್ತಿದ್ಯಾ ನೀನು? ಇಂಡಿಯಾ ಅಷ್ಟು ಹೊಡ್ಸ್ಕೊಬೇಕಾ? 213 ಹೊಡ್ಸ್ಕೊಬೇಕಾ? ಏನೋ ಬೌಲಿಂಗ್ ಸ್ಟ್ಯಾಂಡರ್ಡ್ಸು ಇಲ್ಲಿ ಹರ್ಷದೀಪ್ ಅವರೇ ಮೋಸ್ಟ್ ನಂಬರ್ ಆಫ್ ವಿಕೆಟ್ಸ್ ಎತ್ತಿರೋರು, ಬುಮ್ರಾ ಅವರೇ, ಇವ್ರನ್ನೆಲ್ಲ ಇಟ್ಕೊಂಡು ವರುಣ್ ಚಕ್ರವರ್ತಿ ಅವರೇ ನಂಬರ್ 1 ಬೌಲರ್ನೆಲ್ಲ ಇಟ್ಕೊಂಡು ಏನು ಈ ಥರ ಎಲ್ಲ ಕುಸ್ಕೊಂಡ್ಬಿಟ್ರು ಅಂತಂದರೆ ಏನಿದು ಕತೆ ಕೇಳಿದ್ರೆ ನೀವು? ಏನೋ ಇಲ್ಲೊಂದು ಮ್ಯಾಚ್ ಈ ಥರ ಆಗ್ತಾವಪ್ಪ, ಆಕ್ಸೆಪ್ಟ್ ಮಾಡ್ಕೊಬೇಕು. ಸೋಲು ಗೆಲುವು ಇಟ್ಸ್ ಅ ಪಾರ್ಟ್ ಆಫ್ ದ ಗೇಮ್. ಅದು ಚೇಂಜ್ ಮಾಡೋದಕ್ಕಾಗೋದಿಲ್ಲ, ಸೋಲ್ಲೇಬೇಕು. ಒಂದಲ್ಲ ಒಂದಿನ ಇಂಡಿಯಾ ಏನು ಎಲ್ಲ ಮ್ಯಾಚು ಗೆದ್ಕೊಂಡು ಕೂತ್ಕೊಳಕ್ಕಾಗೋದಿಲ್ಲ. ಬಟ್ ಈ ಥರ ಸೋಲ್ತಾರೆ ಅಂತ ನಾನು ಅಂದ್ಕೊಡಲ್ಲ. 50 ರನ್ ಪ್ಲಸ್ ಮಾರ್ಜಿನು, ಏನು ಲಾಸ್ಟ್ ಮ್ಯಾಚ್ ನಾವು 100 ರನ್ ಮಾರ್ಜಿನಲ್ಲಿ ಗೆದ್ಬಿಟ್ವಿ ಅಂತ ಇವ್ರಿಗೊಂದು ಸ್ವಲ್ಪ ಬಕ್ಷೀಸ್ ಕೊಡಬೇಕು ಅಂತ ಇಷ್ಟು ಮಾರ್ಜಿನಲ್ಲಿ ಸೋತವ್ರೇನೋ. ಏನೋ ಮಾರ್ಜಿನ್ ನಮಗೆ ಬೇಜಾರಾಗೋದು, ಸೋಲೋದು ಬೇಜಾರಾಗಲ್ಲ. ಲಾಸ್ಟ್ ಮ್ಯಾಚು ಅಷ್ಟೇ, ಅವ್ರು ಸೋತಿದ್ದು ಬೇಜಾರಾಗಿರಲ್ಲ, ಅವ್ರು ಸೋತಿದ್ದ ಮಾರ್ಜಿನ್ ಇದೆ ಅದು ಅವ್ರಿಗೆ ಬೇಜಾರಾಗಿರುತ್ತೆ. ಕ್ಲೋಸ್ ಬಂದ್ಬಿಟ್ಟು ಸೋಲ್ತು ಅಂತಂದರೆ ಬಿಡೋಗಿರೋ ಸಖತ್ತಾಗಿ ಆಡಿದ್ದಾರೆ ಅಂತ ಅನ್ಬೋದು. ಬಟ್ ಈ ಥರ ಎಲ್ಲ ಅಜೀಬಾಗಿ ಆಡ್ಬಿಟ್ಟು ಸೋಲ್ತು ಅಂತಂದರೆ ಬ್ಯಾಟಿಂಗಲ್ಲಿ ಏನೂ ಇಲ್ಲ ಅಂತ ಅಂದರೆ ಅಲ್ಲಿ ಸಿಗಾಬೇಡ ಡಿಸಪಾಯಿಂಟಿಂಗ್. ಬೌಲಿಂಗಲ್ಲಿ ಯಪ್ಪ ಏನು ವೈಡ್ ಹಾಕಿದ್ದು ಇವತ್ತು. ಒಂದು ಓವರ್ 13 ಬಾಲ್ ಹಾಕೋರಲ್ಲಿ ಹಿಸ್ಟ್ರಿ ಬರ್ತಾರೆ ಇವತ್ತು. ಹರ್ಷದೀಪ್ ಸಿಂಗು ಹೌದು ಮೋಸ್ಟ್ ನಂಬರ್ ಆಫ್ ವಿಕೆಟ್ಸ್ ಇಂಡಿಯಾ ಪರ ಎತ್ತಿರ್ಬೋದು T20ಸಲ್ಲಿ. ಈ ಥರ ಒಂದು ವರ್ಷ ರೆಕಾರ್ಡ್ನು ಕೂಡ ಮಾಡ್ಕೊಂಡಿದ್ರೆ ಒಂದೇ ಓವರಲ್ಲಿ ಹಾಕಿರೋದು ಗುರು. ಎಷ್ಟು ವೈಡ್? 7 ವೈಡ್ ಹಾಕಿರೋದು ಒಂದೇ ಓವರಲ್ಲಿ. 13 ಬಾಲ್ ಹಾಕಿದ್ದಾರೆ ಆ ಓವರಲ್ಲಿ. ಲಾಂಗೆಸ್ಟ್ ಸ್ಪೆಲ್ ಅಂದರೆ ಲಾಂಗೆಸ್ಟ್ ಓವರ್ ಬೈ ಇಂಡಿಯನ್ ಪ್ಲೇಯರ್ T20ಸಲ್ಲಿ ಯಾರ್ದು ಅಂದ್ರೆ ಹರ್ಷದೀಪ್ ಸಿಂಗು 13 ಬಾಲ್ ಹಾಕಿರೋದು. ಕಂಟಿನ್ಯೂಸ್ ಆಗಿ ಆಗ್ತಾನೆ ವೈಡ್ 50+ ಕೂಸ್ಕೊಂಡ್ರು. ಇವತ್ತು ಬುಮ್ರಾ ಏನು ಕಮ್ಮಿ ಕೂಸ್ಕೊಂಡ್ರೆ ಇವತ್ತು? ಬುಮ್ರಾಗೂ 45 ರನ್ ಒನ್ ಓವರಲ್ಲಿ. ಬುಮ್ರಾ ಎಕನಾಮಿಕಲ್ ಮೋಸ್ಟ್ ಎಕನಾಮಿಕಲ್ ಬೌಲರ್ ಅಂತ ಅನ್ಕೊಂತಿದ್ವಿ. ಬಟ್ ಇವಾಗೊಂದು ಮ್ಯಾಚ್ ಆಗ್ತವೆ. ಏನು ಎಲ್ಲ ಮ್ಯಾಚು ಒಂದೇ ಥರ ಇರಬೇಕು ಅಂತ ಏನೇನು ರೂಲ್ ಇದೆಯಾ? ಇಲ್ಲ ತಾನೆ. ಪಾಪ ಬುಮ್ರಾ ಎಲ್ಲ ಒಂದು ವರ್ಷಕ್ಕೆ ಒಂದ್ಸಲಿ ಹೊಡ್ಸ್ಕೊಂತಾರೆ ಈ ಥರ, 1 ವರ್ಷಕ್ಕೋ 2 ವರ್ಷಕ್ಕೋ ಹೊಡ್ಸ್ಕೊಂತಾರೆ ಈ ಥರ ಒಂದು ಮ್ಯಾಚಲ್ಲಿ. ಸೊ ಪಾಪ ಅವ್ರಿಗೆ ಬಿಡಬೇಕಾಗತ್ತೆ ಒಂದು ಮ್ಯಾಚ್ನ. ಏನೇನು ಬುಮ್ರಾ ಎಲ್ಲ ಮ್ಯಾಚ್ನ ಹೊಡಿಸ್ಕೊತಾರ? ಸೊ ಏನೋ ಒಂದು ಹಾಫ್ ಡೇ ಆಗೋಗ್ಬಿಟ್ಟಿದೆ ನಮ್ಮ ಬೌಲರ್ಸ್ಗಳಿಗೂ. ವರುಣ್ ಚಕ್ರವರ್ತಿ ಸಖತ್ ಸ್ಪೆಲ್ ಹಾಕಿದ್ರೆ ತೆಗೆದಿರೋಂಥ ವಿಕೆಟ್ಸ್ ನೋಡಿ. ತೆಗೆದಿರೋಂಥ ವಿಕೆಟ್ಸ್ 3 ವಿಕೆಟ್ ಕೂಡ ಸ್ಪಿನ್ನರ್ನೇ ಎತ್ತಿರೋದು. ಅಕ್ಷರ್ ಪಟೇಲ್ 1 ವಿಕೆಟ್, ವರುಣ್ ಚಕ್ರವರ್ತಿ 2 ವಿಕೆಟು. ಈ ಕಡೆಯಿಂದ ಆದಂಥದ್ದು ರನ್ಔಟು ಕ್ವಿಂಟನ್ ಡಿ ಕಾಕು, ಚಿತೇಶ್ ಶರ್ಮಾ ರನ್ಔಟ್ ಮಾಡಿದ್ದು. ಇಲ್ಲ ಅಂತ ಅಂದರೆ ಏನು ಆಡಿದ್ದಲ್ಲಿ ಕ್ವಿಂಟನ್ ಡಿ ಕಾಕು. ಈ ಸಲ ಆಪ್ಷನಲ್ ಸ್ಟ್ಯಾಟ್ಸ್ ಅವ್ರದ್ದು ಸ್ಟಾಕ್ಸ್ ಪ್ರೈಸು ಹಿಂಗೋಗ್ಬಿಟ್ಟೈತಲ್ಲಿ, ಪಕ್ಕ ಹಿಂಗೆ ಹೋಗಿರುತ್ತೆ ನೋಡ್ಕೊಳ್ಳಿ. ಏನು ವಾಂಚಿದ್ದು ಗುರು, 7 6 ವಾಂಚವ್ರಲ್ಲಿ. ಕ್ವಿಂಟನ್ ಡಿ ಕಾಕ್ ಬೇಡವೇ ಬೇಡ ಅಂತಿದ್ದಂಥ ಫ್ರಾಂಚೈಸಿಗಳು ಇಲ್ಲಪ್ಪ ಕ್ವಿಂಟನ್ ಡಿ ಕಾಕ್ ಬೇಕಾದ್ರೆ ಓಡಿಯಲ್ಲೂ 1 ಸೆಂಚುರಿ ಹೊಡೆದವ್ರೆ, ಕಮ್ ಬ್ಯಾಕ್ ಮಾಡ್ಬಿಟ್ಟು ಸೆಂಚುರಿ ಹೊಡೆದ್ರು ನೋಡಿ. ಇವಾಗ ಈ ಥರ ಪ್ರದರ್ಶನ ಕ್ವಿಂಟನ್ ಡಿ ಕಾಕ್ ಓಪನಿಂಗಲ್ಲಿ. ಸೊ ಯಾರು ತಾನೇ ಬೇಡ ಅಂತ ಹೇಳ್ತಾರೆ ಹೇಳಿ? ಅದು T20ಸಲ್ಲಿ ಇದೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅಂತಾರೆ, 7 6 ಹೊಡಿತಾರೆ, 90 ಅದು ರನ್ಔಟ್ ಆಗ್ತಾರೆ ಅಂತಂದರೆ ಸೆಂಚುರಿ ಖಂಡಿತ ಇವತ್ತು ಬಂದಿರೋದು. ರನ್ಔಟ್ ಆಗಿರಲಿಲ್ಲ ಅಂತಂದಿದ್ರೆ 100% ಬಂದಿರೋದು. ಬಟ್ ಅದನ್ನು ಮಿಸ್ ಮಾಡ್ಕೊಂಬಿಟ್ರು, ಅವರನ್ನೇ ಮಿಸ್ ಮಾಡ್ಕೊಂಡ್ರು ಬಿಡಿ. ಬಟ್ ಆದ್ರೂ ಹೆಂಗೆ ಆಡಿದ್ದು ಗುರು ಸೌತ್ ಆಫ್ರಿಕನ್ಸು. ಆ ಹೆಂಡ್ರಿಕ್ಸ್ ಒಬ್ಬರು ಗೋತಾ ಹೊಡಿತು, ಸ್ಟಾರ್ಟಿಂಗಲ್ಲಿ ಗೋತಾ ಹೊಡಿತು, ಅದು ಬಿಡ್ತು ಅಂತಂದರೆ ಇನ್ನೆಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿರೋ. ಡೆವಾಲ್ಡ್ ಬ್ರೇವಿಸು ಬಿಡಿ, ಅಕ್ಷರ್ ಪಟೇಲ್ ಔಟ್ ಮಾಡಿದ್ರು, ಅದು ಬಂದ ತಕ್ಷಣ ಔಟ್ ಆದರು. ಸೊ ಅದು ಬಿಡ್ತು ಅಂದರೆ ಏನಲ್ಲಿ ಫೆರೇರಾ ಆಡಿದ್ದು ಲಾಸ್ಟಲ್ಲಿ, ಡೇವಿಡ್ ಮಿಲ್ಲರ್ ಏನು ಆಡಿದ್ದು. ಏನೋ ಡೇವಿಡ್ ಮಿಲ್ಲರ್ಗೆ ವಯಸ್ಸಾಗ್ಬಿಟ್ಟೈತೆ ಅದು ಇದು ಅಂತೆಲ್ಲ ಕಾಮೆಂಟೇಟರ್ಸು ಮಾತಾಡ್ತಾಯಿದ್ರು. ನನಗೇನು ವಯಸ್ಸಾಗೈತೆ, ಅವನ ಅಜ್ಜಿ ಕೊಡ್ತೀನಿ ಅಂತ 20 ರನ್ ಕೊಟ್ಟರು. ಫಿನಿಶಿಂಗ್ ಟಚ್ ಕೊಟ್ಟರು ಇಬ್ಬರು ಫೆರೇರಾ ಜೊತೆಗೆ ಡೇವಿಡ್ ಮಿಲ್ಲರು. ಸೊ ಇವರ ಕಾಂಟ್ರಿಬ್ಯೂಷನಿಂದ ಆಲ್ ಓವರ್ ಸೇರ್ಕೊಂಡು 213 ರನ್ ಆಗ್ತಾ ಇದ್ದಂಗೆ ಚೇಸ್ ಆನ್ ಮಾಡೋದಕ್ಕಂತ ಬಂದಂಥ ಇಂಡಿಯಾ ಇನಿಷಿಯಲಿನೇ ಆಘಾತ. ಶುಭ್ಮನ್ ಗಿಲ್ಲು ಮೊದಲನೇ ಬಾಲೇ ಡಕ್ಔಟು. ಏನಾಗದೆ ಶುಭ್ಮನ್ ಗಿಲ್ಲಿಗೆ? ಸೂರ್ಯಕುಮಾರ್ ಯಾದವ್ಗೆ ಏನಾಗದೆ? ಸೂರ್ಯನ ಬ್ಯಾಟಿಂದ ರನ್ಸೇ ಬಂದಿಲ್ಲ. ಯಾವ ಜಮಾನ ಆಗೈತೆ ಕನ್ಸಿಸ್ಟೆಂಟಾಗಿ ರನ್ಸ್ಗಳನ್ನ ನೋಡ್ಬಿಟ್ಟು ಸೂರ್ಯನ ಬ್ಯಾಟಿಂದ ಅಲ್ಲಿ ಕ್ಯಾಪ್ಟನ್ ಆಗವ್ರು ಅಷ್ಟೇ ಅಲ್ಲಿ. ಏನು ಗುರು ಸೋತಾಗ ಮಾತ್ರ ಬೈತೆ, ಗೆದ್ದಾಗ ಮಾತ್ರ ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ಹಂಗಿರ್ಬೇಕು. ಸೋತಾಗ್ಲೇ ಮಾತಾಡ್ಬೇಕಪ್ಪ, ಗೆದ್ದಾಗ ಮಾತಾಡೋಕ್ಕಾಗತ್ತಾ? ಸೂರ್ಯ ರನ್ ನೋಡಿದಿಲ್ಲ ಅಂದ್ರೂ ಮ್ಯಾಟ್ರ್ ಆಗಲ್ಲ. ಗೆದ್ದಾಗ ಯಾರು ರನ್ ನೋಡಿದ್ರು, ಶುಭ್ಮನ್ ಗಿಲ್ ರನ್ ನೋಡಿಲ್ಲ ಅಂದ್ರೂ ಮ್ಯಾಟ್ ಆಗಲಿಲ್ಲ ಲಾಸ್ಟ್ ಮ್ಯಾಚ್. ಗೆದ್ದಾಗ ಸೋತಾಗ್ಲೇ ಮ್ಯಾಟ್ರ್ ಆಗೋದು ಅವೆಲ್ಲ. ಸೋತಾಗಿವೆಲ್ಲ ಲೆಕ್ಕಾಚಾರಕ್ಕೆ ಬರ್ತವೆ. ಏನಕ್ಕೆ ಇವ್ರು ರನ್ ಹೊಡಿತಿಲ್ಲ, ಏನಕ್ಕೆ ಅವ್ರು ರನ್ ಹೊಡಿತಿಲ್ಲ ಅಂತ. ಹೌದು ಮೊದಲನೇ ಬಾಲೇ ಡಕ್ಔಟ್ ಆಗಿದ್ದು. ಒಂಥರ ಬೈದಲ್ಲಿ ಆಡ್ತಾರೆ ಆಯ್ತು ಇವತ್ತು ಶುಭ್ಮನ್ ಗಿಲ್ಲು.
ಮಾರ್ಕೋ ಆ್ಯನ್ಸನು ಮೋಸ್ಟ್ ಕ್ರೂಷಿಯಲ್ 2 ವಿಕೆಟ್ನ ಎತ್ತಿದ್ದಲ್ಲಿ ಪಾಟ್ ಅನ್ನಂಗೆ ಬಂದ ತಕ್ಷಣ ಡೆಲಿವರ್ ಮಾಡಿದ್ರು. ನಿಂತ್ಕೊಂಡು ಕಚ್ಕೊಂಡು ಆಡ್ತಿದ್ದ ನೀವು ಸೂರ್ಯಕುಮಾರ್ ಯಾವುದೋ ಎಡ್ಜ್ ಹೊಡೆದೈತೆ, ಅಷ್ಟು ಜೋರಾಗಿ ಕೇಳಿಸೈತೆ. ನಿಂತ್ಕೊಂಡವ್ರು ಹಿಂಗೇನೆ ಅಂಪೈರ್ ಔಟ್ ಕೊಡೋರು. ಅಂಪೈರ್ ಕ್ಯೂಡ್ ಪ್ರೊದಲ್ ಆಗೋಗ್ಬಿಟ್ಟಿದ್ದು ಅಂಪೈರ್. ನಮಗೆ ಕೇಳಿಸೈತಲ್ಲಿ ಅಷ್ಟು ಜೋರಾಗಿ ಕೇಳಿಸೈತೆ ಟಕ್ಕನಂಗೆ. ಈ ಕಡೆ ಕ್ವಿಂಟನ್ ಡಿಕಾಕ್ ಏನಾಗಿದೆ, ಅವರು ಕೂಡ ಅಪೀಲ್ ಮಾಡಲಿಲ್ಲ ಅದಕ್ಕೆ ಕರೆಕ್ಟಾಗಿ. ಈ ಕಡೆ ಮಾರ್ಕೋ ಆ್ಯನ್ಸನ್ ಮಾತ್ರ ಕಾನ್ಫಿಡೆಂಟ್ ಆಗಿದ್ರು. ಹೋಯ್ತು ಮೇಲ್ಗಡೆ ಏನೇನು ಎಡ್ಜ್ ಆಗಿದ್ದು ಅಂತ ಗೊತ್ತಾಯಿತು. ದೊಡ್ಡ ಎಡ್ಜೇನೆ ಅದು, ಚಿಕ್ಕ ಎಡ್ಜ್ ಏನಲ್ಲ ಅದು. ಸೊ ಅದೊಂದು ಲೈಫ್ ಬಚಾವ್ ಮಾಡ್ಕೊಳ್ಳೋಣ ಅಂತ ನೋಡ್ತಿದ್ರು ಸೂರ್ಯಕುಮಾರ್. ಅದು ಇಲ್ಲಪ್ಪ ಹೋಗಪ್ಪ ಎಡ್ಜ್ ಆಗೈತೆ ಅಂತ ಕೇಳಿಸಿದ್ರು. ಅಲ್ಲಿ ಸ್ಲೋ ಆಗಿ ಆಡಿರೋದು ಅಂತಂದರೆ ಮಾರ್ಕ್ರಮ್ಮಲ್ಲಿ ಅವರೇ 26 ಬಾಲಿಗೆ 29 ಹೊಡೆದಿರೋದಲ್ಲಿ ಅದೇ ಸ್ಲೋ. ಅದು ಬಿಡ್ತವನೇ ಎಲ್ಲ ಫಾಸ್ಟಾಗೇ ಆಡಿದ್ದಾರೆ. ಅವ್ರೇನಾದ್ರು ಸರಿಯಾಗಿ ಗುದ್ದಿತ್ತು ಅಂತಾರೆ ಪಕ್ಕ ಇದೊಂದು 250 ರೇಂಜಿಗಂತೂ ಖಂಡಿತ ಹೋಗಿರೋದು. ಅವ್ರು ಗುದ್ದಲಿಲ್ಲ. ಅವ್ರು ಗುದ್ದಿದ್ರೆ ಸ್ಟಾರ್ಟಿಂಗಲ್ಲಿ ಇವ್ರ ಜೊತೆ ಸೇರ್ಕೊಂಡು ಕ್ವಿಂಟನ್ ಡಿಕಾಕ್ ಜೊತೆಗೆ ಈ ಕಡೆಯಿಂದ ಒಂದೆಂಡಲ್ಲಿ ನೋಡ್ಕೊಂಡು ನಿಂತ್ಕೊಂಡಿದ್ರು. ಅವ್ರು ಗುದ್ದುತ್ತಾ ಇದ್ದಿದ್ದ. ಇವರು ಹಾಕೊಂಡು ಗುದ್ದಿತ್ತು ಅಂತಂದಿದ್ರೆ 250 ಕೊಟ್ಟೋಗ್ಬಿಟ್ಟಿರೋದು ಸ್ಕೋರ್ ಪಕ್ಕ. ಸೊ ಅಂಡರ್ ಎಸ್ಟಿಮೇಟ್ ಮಾಡೋವಂಥ ಮಾತೇ ಇಲ್ಲ ಸೌತ್ ಆಫ್ರಿಕನ್ಸ್ನ ಅಂತ ತೋರಿಸ್ಕೊಂಡು ಕೊಟ್ಟಿದ್ದಾರೆ. ನಾವು ಅಂಡರ್ ಎಸ್ಟಿಮೇಟ್ ಮಾಡಿದೆ, ನಾನಂತೂ ಅಂಡರ್ ಎಸ್ಟಿಮೇಟ್ ಮಾಡಿದೆ, ಅದು ಕ್ಲಿಯರ್ಲಿ ನಾನು ಒಪ್ಕೊತೀನಿ. ಏನು ಬಿಡುಗರು ಬ್ಯಾಟಿಂಗ್ ಡೆಪ್ತ್ ಇಲ್ಲ ಈ ಟೀಮ್ಗೆ ಅಂತ. ನಮ್ದು ಎಷ್ಟೇ ಬ್ಯಾಟಿಂಗ್ ಡೆಪ್ತ್ ಇದ್ರೂ ಕೂಡ ಕಚ್ಕೊಂಡ್ವಿ ಇವತ್ತು. ಹೊಡೆಯೋಕ್ಕಾಗಲಿಲ್ವಾ, ಚೇಸ್ ಮಾಡೋಕ್ಕಾಗಲಿಲ್ವಾ, ಎಷ್ಟೇ ಬ್ಯಾಟಿಂಗ್ ಡೆಪ್ತ್ ಇರ್ಬೋದು ನಮ್ಮದು, ಬಟ್ ಆದರೂ ತಗಲಾಕೊಂಡ್ವಿ ಇವತ್ತು, ಸರಿಯಾಗಿ ತಗಲಾಕೊಂಡ್ವಿ. ಸೌತ್ ಆಫ್ರಿಕನ್ಸ್ ತೋರಿಸಿದ್ದಾರೆ ನಿಮಗೂ ಸೋಲಿನ ರುಚಿ ತಗೊಳ್ಳಿ. ನೀವು ಒಂದು ಹ್ಯೂಜ್ ಮಾರ್ಜಿನ್ ಹ್ಯೂಜ್ ಮಾರ್ಜಿನ್ ಸೋಲಾಯಿತು ಅಂದರೆ ಹೆಂಗಿರುತ್ತೆ ಅಂತ ಲಾಸ್ಟ್ ಮ್ಯಾಚ್ ನಮಗೆ ಕೊಟ್ಟಿರಲ್ವಾ, ಈ ಮ್ಯಾಚ್ ನೀವು ತೊಗೊಳ್ಳಿ, ಎಲ್ಲ ತಿದ್ಕೊಂಬರ್ರಿ, ಅಂಡರ್ ಎಸ್ಟಿಮೇಟ್ ಮಾಡೋಕೆ ಹೋಗ್ಬಿಡಿ ನಮ್ಮನ್ನು ಅಂತ ಹೇಳಿದ್ದಾರೆ. ಸೊ ಈ ಸೀರೀಸ್ನ ಅಷ್ಟು ಈಸಿಯಾಗಂತೂ ತೊಗೊಳ್ಳೋಂಥ ಮಾತೇ ಇಲ್ಲ. ಯಾಕಂದರೆ ಈ ಥರ ಒಂದು 50 ರನ್ ಪ್ಲಸ್ ಮಾರ್ಜಿನ್ ವಿಕ್ಟ್ರಿ ಅಂತಂದರೆ ಸೀರಿಯಸ್ ಆಗಿ ತೊಗೊಬೇಕು. ಏನು ಅಪ್ಕಮಿಂಗ್ ಮ್ಯಾಚಸ್ ಏನು ಸುಮ್ಮನೆ ಇರೋದಿಲ್ಲ. ಅಲ್ಲಿ ಏನೋ ಕ್ಲೋಸ್ ಮ್ಯಾಚ್ ಗೆದ್ಬಿಟ್ಟಿತ್ತು ಅಂತಂದರೆ ಏನೋ ಹೇಳ್ಬೋದಾಗಿದೆ ಬಿಡುಗರು ಅಂತ. ಬಟ್ ಹೆವಿ ಮಾರ್ಜಿನ್ ವಿಕ್ಟ್ರಿ ಇದು ಸೌತ್ ಆಫ್ರಿಕನ್ಸ್ಗೆ. ಅವ್ರಿಗೆ ಮೋಟಿವೇಶನ್ ಸಿಕ್ಕಿರುತ್ತೆ. ಸಲ ನೋಡಿದ್ದೀವಿ ಫಸ್ಟ್ ಮ್ಯಾಚ್ನಾಗ ಗೆದ್ಬಿಟ್ಟು ಸೀರೀಸ್ನ ಸೋತಿರೋ ಅಂಥವ್ರನ್ನ. ನಮ್ಮ ಇಂಡಿಯಾನೇ ಸಲ ನೋಡಿದ್ದೀವಿ ಫಸ್ಟ್ ಮ್ಯಾಚ್ನಾಗ ಗೆದ್ದು ಸೀರೀಸ್ನ ಸೋತಿರೋವಂಥದ್ದನ್ನ. ಸೊ ಈ ಸೀರೀಸು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಸೀರೀಸು. ಯಾಕಂದರೆ ವರ್ಲ್ಡ್ ಕಪ್ ಬೇರೆ ಬರ್ತಾ ಇದೆ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಕೂಡ ಅಂಡರ್ ಟೆಸ್ಟಲ್ಲಿದೆ. ಕ್ಯಾಪ್ಟನ್ಸಿನೋ ಬಿಡಿ ಸಗದಾಗಿ ಮಾಡ್ತಾ ಇದ್ದಾರೆ, ಸೀರೀಸ್ ಆಫ್ಟರ್ ಸೀರೀಸ್ ಗೆಲ್ತಾ ಇದ್ದಾರೆ. ಬಟ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಸೂರ್ಯಕುಮಾರ್ ಯಾದವ್ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಲೇಬೇಕಾಗಿದೆ. ಯಾಕಂದರೆ ರನ್ಸ್ ಬರ್ತಿಲ್ಲ ಅವ್ರ ಬ್ಯಾಟಿಂದ. ಈ ಕಡೆ ಶುಭ್ಮನ್ ಗಿಲ್ ಬ್ಯಾಟಿಂದ ರನ್ ಬರ್ತಾ ಇಲ್ಲ. ಅಭಿಷೇಕ್ ಶರ್ಮಾ ಏನೋ ಬಿಡಿ, ಅಭಿಷೇಕ್ ಶರ್ಮಾ ಬ್ಲಾಸ್ಟ್ ಕೊಟ್ಟರು, ಒಂದು ಅವ್ರ ಬ್ಯಾಟಿಂದ ರನ್ಸ್ ಬರ್ತಾ ಇರುತ್ತೆ, ಕ್ವಿಕ್ಕಾಗಿ ರನ್ಸ್ ಬರ್ತಾ ಇರುತ್ತೆ. ಅವ್ರು ನಿಂತ್ಕೊಂಡು ಆಡೋಂಥ ಪ್ಲೇಯರ್ ಅಲ್ಲ, ಗೊತ್ತಿರೋದನ್ನ ಎಲ್ಲರಿಗೂ. 17 ರನ್ ಕ್ವಿಕ್ ಪಟ್ ಅನ್ನೋ ಹೊಡೆದ್ರು. ಹೊಡಿತಾ ಇದ್ದಷ್ಟು ಕೂಡ ಚೆನ್ನಾಗೇ ಕಾಣಿಸ್ಕೊಂತ ಇದ್ರು. ಬಟ್ ಅನ್ಫಾರ್ಚುನೇಟಾಗಿ ಬೇಗನೆ ಔಟ್ ಆದರು. ನನಗೆ ಒಂದಿಲ್ಲ ಏನು ಅರ್ಥ ಆಗ್ತಿಲ್ಲ ಅಂದರೆ ಅಕ್ಷರ್ ಪಟೇಲ್ ಏನಕ್ಕೆ ನೀವು ನಂಬರ್ 3 ಕಳಿಸ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ತಿಲಕ್ ವರ್ಮನ ಇಟ್ಕೊಂಡು ನೀವು ಏನಕ್ಕೆ ಅಕ್ಷರ್ ಪಟೇಲ್ನ ಕಳಿಸ್ತಾ ಇದ್ದೀರಾ ಅಲ್ಲಿ? ಅವನಜ್ಜಿ ಜೆನ್ಯೂನ್ ಬ್ಯಾಟ್ರಿ ಇಟ್ಕೊಂಡು ಏನಕ್ಕಪ್ಪ ಇದು? ಏನು ಮಾಡ್ತಾವ್ರು ಇವರು? ಗೆದ್ದಾಗ ಏನೋ ಚೆನ್ನಾಗಿರ್ತಾವೆಲ್ಲ, ಸೋತಾಗೆಲ್ಲ ಮ್ಯಾಟ್ರಿಗೆ ಗೊತ್ತವೆ. ಅದೇ ಹೇಳಿದ್ನಲ್ಲ, ಏನಕ್ಕೆ ಕಳಿಸ್ತೀರಾ ಅಕ್ಷರ್ ಪಟೇಲ್? ನೋಡಿ ತಿಂದವ್ರು ಬಾಲ್ನಲ್ಲಿ 21 ಈ ಕಡೆ ಹಾರ್ದಿಕ್ ಪಾಂಡ್ಯ ಬಾಲ್ ತಿಂದವ್ರು ಲಾಸ್ಟ್ ಮ್ಯಾಚ್ನ. ರಾಕ್ಷಸನೂ ನೀನೇನಾ, ರಕ್ಷಕನೂ ನೀನೇನಾ, ಆ ಥರ ಆಗೋಗ್ಬಿಟ್ಟಿದ್ದು. ಲಾಸ್ಟ್ ಮ್ಯಾಚಲ್ಲಿ ಹೀರೋ ಆದಂಥ ಹಾರ್ದಿಕ್ ಪಾಂಡ್ಯ ಈ ಮ್ಯಾಚ್ ಸರಿಯಾಗೆ ಬಂದಂಥ ಪೊಸಿಷನ್ ಯಾವ ಥರ ಇತ್ತು ಅಂದರೆ ಬಂದಿದ್ದ ತಕ್ಷಣ ಗುದ್ದಬೇಕಾಗಿತ್ತು. ಆ ಥರ ಪೊಸಿಷನಲ್ಲಿ ಬಂದಿದ್ದು ಹಾರ್ದಿಕ್ ಪಾಂಡ್ಯ. ಅವರಲ್ಲಿ ಹೊಡಿತಾಯಿದ್ರಿಲ್ಲ ಅಂತಲ್ಲ, ಬಟ್ ಬಿಡಿ, ಲಾಸ್ಟ್ ಮ್ಯಾಚ್ ಹೀರೋ ಆಗಿದ್ರು ಪಾಪ. ಈ ಮ್ಯಾಚು ಅವ್ರಿಗೆ ಡಿಮೆರಿಟ್, ಕೆಳಗಡೆ ತಳ್ಳೋದು ಬೇಡ, ಏನೋ ಒಂದೊಂದು ಮ್ಯಾಚ್ ಈ ಥರ ಆಗ್ತವೆ ಅಂತ ಅನ್ಕೊಬೇಕು ಅಷ್ಟೇ. ಸೊ ಅವರಿಬ್ಬರು ನಿಧಾನಕ್ಕೆ ಆಡಿದ್ದಾರೆ, ಸಿಕ್ಕಾಪಟ್ಟೆ ನಿಧಾನಕ್ಕೆ ಆಡಿದ್ದಾರೆ. ರನ್ನೇ ಬಾಲ್ ಆಡಿದ್ದಾರೆ, ಅದಕ್ಕಿಂತ ಕಮ್ಮಿನೇ ಆಡಿದ್ದಾರೆ. ಇನ್ಫ್ಯಾಕ್ಟು ಆ ಒಂದು ಸ್ಟೇಜಲ್ಲಿ ಯಾಕೊಂಡು ಚಚ್ಚಬೇಕಾಗಿತ್ತು. 213 ಚೇಸ್ ಮಾಡೋಂಥ ಟೈಮಲ್ಲಿ ಆ ಸೈಡಲ್ಲಿ ಆಡ್ತು ಅಂತಾರೆ ಇಬ್ಬರು ಬ್ಯಾಟ್ರ್. ಆ ಥರ ಆಡ್ತು ಅಂದರೆ 40 ಬಾಲಲ್ಲೇ ಕಿತ್ತೋಯ್ತು ಅಂತಾರೆ, 40+ ಬಾಲಲ್ಲೇ ಕಿತ್ತೋಯ್ತು ಅಂತಂದರೆ ಇನ್ನೆಲ್ಲಿಂದ ಗೆಲ್ಲಕ್ಕಾಗುತ್ತೆ? ಪಾಪ ತಿಲಕ್ ವರ್ಮ ಎಷ್ಟು ಅಂತ ಹೊಡೆಯೋಕ್ಕಾಗುತ್ತೆ? ಇವತ್ತು ಟಾಪ್ ಪಿಕ್ ನಮ್ಮ ಇಂಡಿಯನ್ ಕಡೆ ಯಾವುದು ಅಂತಂದರೆ ಅದು ಬ್ಯಾಟಿಂಗ್ ಅಂತ ಬಂದಾಗ ತಿಲಕ್ ವರ್ಮ ಸಕಾಲಾಗಿ ಆಡಿದ್ರು, ಮೆಚ್ಕೊಳ್ಳೇಬೇಕು. 200+ ಸ್ಟ್ರೈಕ್ ರೇಟ್ ಅಂದರೆ ಮೆಚ್ಕೊಳ್ಳೇಬೇಕು. ಅವರೊಬ್ಬರೇ ಆಡಿರೋದು ಮಸ್ತಾಗೆ. ಅದು ಬಿಡ್ತು ಅಂದರೆ ಜಿತೇಶ್ ಶರ್ಮಾ ಬಿಡಿ ಒಂದು ಆಪರ್ಚುನಿಟಿ ಸಿಕ್ತು, ಬೋಲ್ಡ್ ಆಗಿದ್ರು. ಆ ಬೋಲ್ಡ್ ಆಗಿದ್ದು ಬೇಲೆ ಕೆಳಗಡೆ ಬೀಳಿಲ್ಲ. ಅಲ್ಲಿ ಲೈಟ್ ಮಾತ್ರ ಲೈಟಿನ್ ಆಗೋಗ್ಬಿಟ್ಟಿತ್ತು, ಬಟ್ ಕೆಳಗಡೆ ಬೀಳಿಲ್ಲ. ಏನೂ ಮಾಡೋಕ್ಕಾಗೋದಿಲ್ಲ, ಲಕ್ಕಿ ಆಗಿದ್ರು. ಸೊ ಅದಕ್ಕೋಸ್ಕರ 1-2 ಸಿಕ್ಸ್ನ ಇಟ್ಟರು. ಆಮೇಲೆ ಆ ಬೋಲ್ಡ್ ಆಗಿದ್ದು ನೆಕ್ಸ್ಟ್ ಬಾಲೇನೇ ಸಿಕ್ಸ್ ಇಟ್ಬಿಟ್ರು. ಪಾಪ ಬೌಲರ್ಗೆ ಯಾವ ಥರ ಬೇಜಾರಾಗಿರುತ್ತೆ ಹಂಗೇನೆ ಅಲ್ಲಿ. ಸೊ ಬಿಡಿ, ಒಂದು ಅನ್ಫಾರ್ಚುನೇಟ್ ಮ್ಯಾಚ್ನ ಸೋತಿದ್ದೀವಿ. ಎಲ್ಲ ಮ್ಯಾಚ್ ಏನು ಸೋತಿಲ್ಲ ನಾವು. T20s ಅಂತ ಬಂದಾಗ ಸಿಕ್ಕಾಪಟ್ಟೆ ಸಾಧನೆ ಮಾಡಿದ್ದೀವಿ ನಾವು ಸೂರ್ಯಕುಮಾರ್ ಯಾದವ್ ಅವ್ರ ಕ್ಯಾಪ್ಟನ್ಸಿಲಿ. 1 ಮ್ಯಾಚ್ ಸೋತುವೆ ಅಂತ ಕೆಟ್ಟದಾಗೆಲ್ಲ ಮಾತಾಡೋದೆಲ್ಲ ಸರಿ ಇರೋದಿಲ್ಲ. ಸೊ ಅಪ್ಕಮಿಂಗ್ ಮ್ಯಾಚ್ ಏನಿದೆ ಇದು ಕ್ಯಾಪ್ಟನ್ಸಿ ಟೆಸ್ಟ್ ಆಗೋದ್ರ ಜೊತೆಗೆ, ಕ್ಯಾಪ್ಟನ್ಸಿ ಟೆಸ್ಟ್ ಏನು ಅಷ್ಟೇನಿಲ್ಲ, ಕ್ಯಾಪ್ಟನ್ಸಿ ಟೆಸ್ಟ್ ಆಲ್ರೆಡಿ ಆಗಿದೆ, ಚೆನ್ನಾಗಿ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಸೂರ್ಯ. ಬಟ್ ಇಂಡಿವಿಜುವಲ್ ಸ್ಕೋರ್ ಬರಬೇಕು ಅವರ ಬ್ಯಾಟಿಂದ, ಗಿಲ್ ಬ್ಯಾಟಿಂದ ಬರಬೇಕು. ಇಲ್ಲ ಅಂತಂದರೆ ತೆಗೆದು ಸೈಡಲ್ಲಿ ಇಡಬೇಕು. ಆ ಥರ ಬಂದೇ ಬರುತ್ತೆ. ಇವ್ರ ಬ್ಯಾಟಿಂದ ರನ್ಸೇ ಬರ್ತಿಲ್ಲ, ಏನೋ ಗುರು ಕ್ಯಾಪ್ಟನ್ಸಿ ಕೊಡ್ತೀರಾ ವರ್ಲ್ಡ್ ಕಪ್ಪಿಗೆ ಅಂತ ಬಂದೇ ಬರುತ್ತಲ್ಲಿ. ಸೊ ಸೂರ್ಯ ಈ ಸೀರೀಸ್ ಏನಿದೆ, ಈ ಸೀರೀಸಲ್ಲಿ 1 ಮ್ಯಾಚ್ ಆದ್ರೂ ನೆಟ್ಟಿಗೆ ಆಡಲೇಬೇಕು ಗುರು ಬ್ಯಾಟಿಂಗ್ನ.
ಅಟ್ಲೀಸ್ಟ್ ಒಂದು 15 ಆರು ಹೊಡಿಲೇಬೇಕು, ಇಲ್ಲಾಂದ್ರೆ ಮರ್ಯಾದೆ ಇರೋದಿಲ್ಲ. ಸೂರ್ಯ ಅಲ್ಲಿ ಮೇಲ್ಗಡೆ ಬರ್ತಾರಲ್ಲಿ, ನಂಬರ್ 4 ಬರ್ತಾರೆ. ಏನು ಫುಲ್ಲು ಏನು ಬಾಟಮಲ್ಲಿ ಜಿತೇಶ್ ಶರ್ಮಾ ಹತ್ರ ನಂಬರ್ 7 ಏನು ಬರೋದಿಲ್ಲ ಅವರು. ನಂಬರ್ 4 ಬಂದರು ಅಂತಂದರೆ ಏನಾದ್ರು ಒಂದು ಮಾಡಬೇಕು. ಇಲ್ಲಿ ನೋಡಿ ತಿಲಕ್ ವರ್ಮಾ ಯಾವ ಥರ ಆಡ್ತಿದ್ದಾರೆ. ತಿಲಕ್ ವರ್ಮನ ಪ್ರಮೋಟ್ ಮಾಡಿದ್ರೆ ನಂಬರ್ 5 ಕಳಿಸ್ತಾವ್ರೆ. ನಂಬರ್ 3 ಅಕ್ಷರ್ ಪಟೇಲ್ನ ಕಳಿಸ್ತಾವ್ರೆ. ಯಾವ ಆ್ಯಂಗಲ್ಲು ಅಕ್ಷರ್ ಪಟೇಲ್ ಯಾವ ಆ್ಯಂಗಲಿಂದ ನಂಬರ್ 3 ಕರ್ಮ. ಆ ವಾಷಿಂಗ್ಟನ್ ಸುಂದರ ನಂಬರ್ 3 ಕಳಿಸೋದು, ಅಕ್ಷರ್ ಪಟೇಲ ನಂಬರ್ 3 ಕಳಿಸೋದು. ಏನು ಗಂಭೀರಣ್ಣ, ಏನು ಯಾರು ಬುದ್ಧಿಗಳು ಕೊಡ್ತಾರೆ ಇವ್ರಿಗೆ? ಇದು ಪಕ್ಕ ಗಂಭೀರಣ್ಣನೇ ಮಾಡ್ತಿರೋದು ಅನ್ಸುತ್ತೆ ನನಗೆ. ಯಾಕೋ ಈ ಥರ ಮೂಗಳನ್ನ ಈ ಥರ ಹೆಂಗೆ ಬೇಕೋ ಹಂಗೆ ಕಲ್ಗಚ್ಚು ಮಾಡುವಂಥ ಮೂವನ್ನ ಸೂರ್ಯ ಅಂತೂ ಮಾಡಲ್ಲ ಅಂತ ಕಾಣಿಸುತ್ತೆ. ಬಿಡಿ, ಏನೋ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಹೋಪ್ಫುಲಿ ಕಮ್ ಬ್ಯಾಕ್ ಮಾಡೋಣ, ನೋಡೋಣ ಏನಾಗ್ತದೆ ಅಂತ ಈ ಸೀರೀಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.